ಇಲ್ಲೊಬ್ರು RCB ಅಭಿಮಾನಿ ಅವಾಗಿಂದ ಮಾತಾಡ್ಬೇಕು ಅಂತ ಹೇಳ್ತಾ ಇದಾರೆ. ಅವರು ಒಂದು ಕಾಟವನ್ನ ತಳದೆ ಮಾತಾಡ್ತಾ ಇದೀನಿ. RCB ಅನ್ಬಾಕ್ಸಿಂಗ್ ಮತ್ತೆ ಶಿಸ್ತಾಗಿತ್ತು ಗುರು, ಸೈಕ್ ಆಗಿತ್ತು. ಬೇರೆ ಯಾವ ಟೀಮು ಮಾಡಲ್ಲ ನಮ್ಮ IPL ಇದ್ರಲ್ಲಿ. RCB ಮಾಡೋರೆ ಶಿಸ್ತಾಗಿತ್ತು. ಸಂಜಿತ್ ಹೆಗ್ಡೆ ಆಲ್ ಓಕೆ ಎಲ್ಲ ಮಸ್ತಾಗಿ ಆಡಿದ್ರು. RCB ಫ್ಯಾನ್ಸ್ ಅಂತೂ ಶಿಸ್ತಾಗಿತ್ತು. ಇವತ್ತೊಂದ್ ದಿನ ಮಾತ್ರ ಮಸ್ತಾಗಿತ್ತು, ಸೈಕ್ ಆಗಿತ್ತು. ಈಗ ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ್ದು ಇಷ್ಟ ಆಯ್ತು? ಸಂಜಿತ್ ಹೆಗ್ಡೆ ಅಂತ ಹೇಳಿದ್ರೆ ಅದ್ ಬಿಟ್ಟು ಬೇರೆ ಯಾರ್ದು ಇಷ್ಟ ಆಯ್ತು? ಐಶ್ವರ್ಯ ಕನ್ನಡದವ್ರ, ಬೆಳಸಣ ಕನ್ನಡದವ್ರ, ಸೈಕ್ ಆಗಿತ್ತು ಐಶ್ವರ್ಯ. ಲಾಸ್ಟ್ ಟೈಮ್ ಅನ್ಬಾಕ್ಸ್ ಇವೆಂಟ್ ಬಂದಿದ್ರೆ ಇದು ಫಸ್ಟ್ ಟೈಮ್? ಇದು ಫಸ್ಟ್ ಟೈಮ್. ಲಾಸ್ಟ್ ಟೈಮ್ ಮ್ಯಾಚಸ್ ಬಂದಿದೆ, ಅನ್ಬಾಕ್ಸ್ ಇವೆಂಟ್ ಗೆ ಫಸ್ಟ್ ಟೈಮ್. ಆಕ್ಚುಲಿ RCB ಅನ್ಬಾಕ್ಸ್ ಬಿಟ್ಟು 57 seconds ಗೆ ನಾನು ಬುಕ್ ಮಾಡಿ ಟಿಕೆಟ್ ನ. ಸೊ ಬೇಗ ಸಿಕ್ತು, ಸೈಕ್ ಆಗಿ ಇಡೀ ಫ್ಯಾಮಿಲಿನ ಕರ್ಕೊಂಡ್ ಬಂದಿದ್ದೀನಿ. ನಾವು ಅದೇ ಜೋಶಲ್ಲಿ ಬಂದಿದೀವಿ, ಎಲ್ಲ ಫ್ಯಾಮಿಲಿನ ಕರ್ಕೊಂಡು ಎಲ್ಲರೂ ಫುಲ್ ಎಂಜಾಯ್ ಮಾಡಿದೀವಿ. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. RCB ಫ್ಯಾನ್ಸ್ ಆಗಿ ನಮ್ಗೆ ಇವತ್ತಿಂದು ಮ್ಯಾಚ್ ನೋಡಿದಷ್ಟೇ ಖುಷಿ ಆಯ್ತು. ಎಲ್ಲ ಪ್ಲೇಯರ್ಸ್ ನೋಡಿದ್ವಿ. ಸೊ ಚೆರಿಶ್ ಮಾಡ್ಬೋದು, ಚೆರಿಷಬಲ್ ಮೂಮೆಂಟ್ ಇದೆಲ್ಲ ಸೈಕ್ ಆಗಿತ್ತು. ರಜತ್ ಕ್ಯಾಪ್ಟನ್ ಆಗಿದ್ದಾರೆ. ಯಾರಾದ್ರೂ ಕ್ಯಾಪ್ಟನ್ ಆಗ್ಲಿ, ನಮ್ಮ RCB ಸಪೋರ್ಟ್ ಯಾವಾಗ್ಲೂ ಹಂಗೆ ಇರುತ್ತೆ. RCB ಗೆ ಫೇವರೇಟ್ ಯಾರು ಆಟಗಾರ? ಯಾರು ಆಡ್ತಾರ ಅವ್ರು ನಮ್ ಫೇವ್ರೇಟ್ ಅಪ್ಪ, ಯಾರು ಗೆಲ್ಲಿಸ್ತಾರ ಅವ್ರು ನಮ್ ಫೇವ್ರೇಟ್. ಆದ್ರೆ ನಮ್ ವಿರಾಟ್ ನ ಬಿಟ್ಕೊಡ್ತೀವ? ನೋಡೋಣ. ವಿರಾಟ್ ಏನೋ ಈ ಸೀಸನ್ ಲಾಸ್ಟ್ ಅಂತ ಒಂದು ಟಾಕ್ ಬರ್ತಿದೆ, ಏನ್ ಹೇಳ್ತೀರಾ? ಇಲ್ಲ, ಅದೆಲ್ಲ ಪೂಸಿ, ಅದೆಲ್ಲ ಏನಿಲ್ಲ. ನಮ್ ವಿರಾಟ್ ಆಡ್ತಾನೆ, ಆಡ್ಲಿ ಬಿಡ್ಲಿ, ನಾವ್ ಸಪೋರ್ಟ್ ಮಾಡೋದು RCB ಗಪ್ಪ. ಏನ್ ವಿರಾಟ್ ಇದ್ರೆ ಮಾತ್ರ RCB ಸಪೋರ್ಟ್ ಮಾಡ್ಬೇಕಂತ ಏನಿಲ್ಲ. ವಿರಾಟ್ ಇಲ್ಲ ಅಂದ್ರೆ ನಾವು RCB ಫ್ಯಾನ್ಸ್ ಅಪ್ಪ. ಎಲ್ಲ ಫ್ಯಾಮಿಲಿ ಈ ಸಲ ಕಪ್ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.